ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಸುಲಭ್ಯೋ ಸಾವಧಾನ, ಸುಲಭ್ಯೋ ಸಾವಧಾನ. ಅಪ್ಪ ಸೂರ್ಯದೇವ, ಈ ವರ್ಷ ಪಥ ಬದಲಾವಣೆ ಮಾಡ್ತಿರೋ ನೀನು, ಎಲ್ರಿಗೂ ಸನ್ಮಂಗಳಗಳನ್ನು ಉಂಟು ಮಾಡೋ ತಂದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಈ ಗುರುಗಳೇ ಏನ್ರಿ ನಿಮ್ಮ ಪೊಂಗಲಿನ ಸುವಾಸನೆ? ಬಾತ್ರೂಮ್ನಾಗ ಕುಂತಿದ್ದೋನ್ ಈ ಪರಿಮಳ ಮೂಸಿ ಹಂಗ ಚಡ್ಡಿನ ಮ್ಯಾಕ್ ಕೇಳ್ಕೊಂಡು ಬಂದೆ. ಭಾರಿ ಆಯ್ತು ಬಿಡ್ರಿ ಪರಿಮಳ. ಅಸಹ್ಯ, ದೂರ ನಿಂತ್ಕೊಳ್ರಿ. ಯಾರಾದರೂ ಬಾತ್ರೂಮಿಂದ ಹಂಗೆ ಎದ್ದು ಬರ್ತಾರ? ಒಂದು ಮಡಿ ಇಲ್ಲ, ಮೈಲಿಗೆ ಇಲ್ಲ, ಶುದ್ಧ ಅಪಭ್ರಂಶಗಳು ನೀವೆಲ್ಲ. ಹಂಗ ಎದ್ದು ಬಂದೀನಿ ಅಂದ್ರೆ ಶುದ್ಧಿ ಇಲ್ಲದೆ ಬಂದಿಲ್ರಿ ಗುರುಗಳೇ, ಎಲ್ಲ ವಾಶ್ ಮಾಡ್ಕೊಂಡು ಬಂದೀನಿ. ಅಂದಂಗ ಈ ಎಟ್ಟೋತಿಗೆ ನಿಮ್ಮ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ? ನಾನು ನಿನ್ನೆನೇ ಹೇಳಿದ್ದೀನಿ, ಎಲ್ಲ ರೆಡಿ ಆದಮೇಲೆ ಆ ದೇವಿಗೆ ಸೂರ್ಯಂಗೆ ನೈವೇದ್ಯ ಮಾಡಿ ಆಮೇಲೆ ಭೂರಿ ಭೋಜನ. ಅಂದಂಗೆ ಈ ವೆಂಕಟ ಇಲ್ಲೋದ? ವೆಂಕಟ, ಲೇ ವೆಂಕಟ ಎಲ್ಲೋದ? ಮುದೇವಿ ಎಮ್ಮೆ ಕೊಣ. ಓಲ್ಡೇನ್ ಬಂದೆ. ನಾನು ಇಲ್ಲೇ ಇದ್ದೀನಿ. ನಿಮ್ಮ ಸೈಡನ್ನು ಊರು ತುಂಬ ಕೇಳುತ್ತಾ ಇದೆ. ಅಂದಂಗೆ ಏನಾಗಬೇಕಾಗಿತ್ತು ಇವಾಗ? ನಾನು ಹೇಳಿದ ಸಾಮಾನೆಲ್ಲ ತಂದ್ಯೇನ? ಎಲ್ಲಿ ಕೈಲಿ ಏನು ಕಾಣಿಸ್ತಾನೆ ಇಲ್ಲ? ಎಲ್ಲ ತಂದು ಹಾಲ್ನಲ್ಲಿ ಇಟ್ಟಿದ್ದೀನಿ. ನೀವು ಬಂದರೆ ಬಿಚ್ಚಿ ತೋರಿಸ್ತೀನಿ. ಏನಪ್ಪ ವೆಂಕಟ, ಅಂತ ಬಿಚ್ಚಿ ತೋರಿಸೋ ಪರಿ ಅದೆಂತ ಸಾಮಾನು ತಂದಿದ್ದೀಪ ನೀ? ಅದೇನಿಲ್ರಿ, ಅದೇ ಬಲೂನು, ಕಲರ್ ಪೇಪರು, ಬಾಳೆಕಂದು, ಒಂದು 3 ಮೀಟ್ರು ಸೀರಿಯಲ್ ಸೆಟ್ಟು. ಅರ್ಥ ಆತು ಬಿಡಪ್ಪ. ಸಂಜೆಗೆ ಗೋಧೂಳಿ ಲಗ್ನದೊಳಗ ರಾಶಿಗಳಿಂದ ಕಿಚ್ಚು ಹಾಯಿಸೋ ಕಾರ್ಯಕ್ರಮ ಅನ್ನು ನೋಡು. ನೀ ತಲೆ ಕೆಡಿಸ್ಕೋಬೇಡ ಒಬ್ಬನೇ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನನಗೆ ಹೆಲ್ಪ್ ಮಾಡ್ತೀರಾ? ಅದೆಂಗೆ? ಅದು ಹೆಂಗೆ ಅಂದ್ರೆ, ನೀ ತಂದಿರೋ ಬಾಳೆ ದಿಂಡನ್ನ ಕಾಲುಗಳಿಗೆ ಕಟ್ಟೋದು, ಕುಂಬಳಕಾಯಿ ಕುತ್ತಿಗೆ ನ್ಯಾತ ಹಾಕೋದು, ಇನ್ನು ಬಲೂನ್ ಊದಿ ಕಿವಿಗಳಿಗೆ ಸಿಕ್ಸೋದು, 3 ಮೀಟ್ರ್ ಸೀರಿಯಲ್ ಸೆಟ್ನ ಮೈಯೆಲ್ಲ ಬಿಡೋದು, ಅಷ್ಟೇ ತಾನೇ? ಅಲ್ರಿ ರಾಜುಗಳೇ, ಇದನ್ನೆಲ್ಲ ಯಾರಿಗೆ ಮಾಡಬೇಕು ಅಂತ ಇದ್ದೀರಾ? ಕಿಚ್ಚಾಯ್ಸಕ್ಕೆ ಇಲ್ಲಿ ದನ ಕರುಗಳೇ ಇಲ್ವಲ್ಲ? ತಮಾಷೆ ಮಾಡಬೇಡ ರಾಜ. ನೀವೆಲ್ಲ ತಂದಿರೋದು ಈ ಗುರುಗಳಿಗೆ ತಾನೇ. ಆ ಮಹಾನುಭಾವ್ರಿಗೆ ನಾನು ಈ ರೀತಿ ಅಲಂಕಾರ ಮಾಡಬೇಕು ಅಂದಿದ್ದು. ಅದು ಅಲ್ಲದೆ ಅವ್ರಿಗೆ ತಾನು ಯಾರದರ ಪಾಪ ನಮ್ಮನ್ನು ಬಿಟ್ರೆ. ಪದೇ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಿರ್ತಾರ, ನಮ್ಮ ಗುರುಗಳು ಪುಣ್ಯ ಕೋಟಿ ಹಸು ಇದ್ದಂಗ, ಮುಂದೆ ಬಂದ್ರೆ ಹಾಯಂಗಿಲ್ಲ, ಹಿಂದೆ ಹೋದ್ರು ಓದಿಯಂಗಿಲ್ಲ ಅಂತ. ನಡಿ ಲಗುನ ಹಿಡ್ಕೋ ಗುರುಗಳನ್ನ, ಬೇಗ ರೆಡಿ ಮಾಡು ಕಿಚ್ಚಾಯ್ಸಕ್ಕೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.